Hello, welcome back to the channel. So now this will be last part of basic concepts of chemistry, first PUC, first topic, and in fact this is not there in your theory syllabus. So this part, but still it is very important because this volumetric analysis, what we call it as volumetric analysis, or in common language these are known as even titrations. So questions related to this definitely that can be expected. So it's because it's associated with mole concept and the concepts that you have already learned, that is one thing, and you are performing titrations in laboratory. So therefore questions related to this volumetric analysis, it's very common, and definitely good number of questions they are available. Now let's see some concepts related to this, how we can solve problems related to this aspect we shall see first. So first we should understand one very important thing in this. Let's say I have a solution of molarity M. ನನ್ನ ಹತ್ರ ಇರುವಂಥ ಸೊಲ್ಯೂಷನ್ನಿನ ಮೊಲಾರಿಟಿ ಎಮ್ ಇದೆ ಆ್ಯಂಡ್ ವಿ ವಾಲ್ಯೂಮ್ ಆಫ್ ದಟ್ ಸೊಲ್ಯೂಷನ್ ಐ ಹ್ಯಾವ್. ಸೊ ವಿ ಯೂಶುವಲಿ ಎಲ್ಲಿ ಹೇಗೆ ಕೊಟ್ಟಿರ್ತೇವೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಇನ್ ಸೆಂಟಿಮೀಟರ್ ಕ್ಯೂಬ್ ಅಥವಾ ಎಮ್ ಎಲ್ದಲ್ಲಿ ಕೊಟ್ಟಿರ್ತೇವೆ. ಸೆಂಟಿಮೀಟರ್ ಕ್ಯೂಬ್ ಆರ್ ಎಮ್ ಎಲ್ ಬೋತ್ ಆರ್ ಇಕ್ವಿವೆಲೆಂಟ್. Volume, it will be expressed in volume of the solution, it will be expressed in terms of milliliters or in centimeter cube, and idu m it will be expressed in terms of molarity, and molarity anta helindre gottide adar unit moles per dm cube anta irutte, athwa it will be straight away written as m. Now one important information that you can fix in your mind is that whatever you have, ನಿಮ್ಮ ಹತ್ರ ಯಾವುದೇ ಸೊಲ್ಯೂಷನ್ ಇರಲಿ, ಅದರದ್ದು ಮೊಲಾರಿಟಿ ಗೊತ್ತಿದೆ ಆ್ಯಂಡ್ ವಾಲ್ಯೂಮ್ ಇನ್ ಸಿ ಎಮ್ ಕ್ಯೂಬ್, ದಿಸ್ ಇಸ್ ಇಂಪಾರ್ಟೆಂಟ್, ವಾಲ್ಯೂಮ್ ಇನ್ ಸಿ ಎಮ್ ಕ್ಯೂಬ್ ಗೊತ್ತಿದೆ, ಎಷ್ಟು ಸಿ ಎಮ್ ಕ್ಯೂಬ್ ಇದೆ ಅನ್ನೋದು ಗೊತ್ತಿದೆ ಅಂದರೆ ಇಫ್ ಯು ಜಸ್ಟ್ ಮಲ್ಟಿಪ್ಲೈ ದೀಸ್ ಟೂ ಥಿಂಗ್ಸ್, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಕೊಡುತ್ತೆ ಅಂತ ಹೇಳಿದ್ರೆ ಆ ವಿ ವಾಲ್ಯೂಮಲ್ಲಿ ಎಷ್ಟು ಮಿಲಿಮೋಲ್ಸ್ ಆಫ್ ದ ಸೊಲ್ಯೂಟ್ ಇದೆ, ದಿಸ್ ಇನ್ಫಾರ್ಮೇಷನ್ ಯು ವಿಲ್ ಗೆಟ್ ಇಟ್, ರೈಟ್. ಸೊ ರಿಮೆಂಬರ್, ವಾಲ್ಯೂಮ್ ಇದು ಸಿ ಎಮ್ ಕ್ಯೂಬ್ದಲ್ಲಿ ಇರಬೇಕು ಆ್ಯಂಡ್ ಇದು ಮೊಲಾರಿಟಿ ಇದೆ ಅಂತ ಹೇಳಿದ್ರೆ, ಸೊ ಈಗ ನಿಮಗೆ 0.5 ಮೋಲಾರ್ ಸೊಲ್ಯೂಷನ್ ನಿಮ್ಮ ಹತ್ರ ಸೇ 100 ಸಿ ಎಮ್ ಕ್ಯೂಬ್ ಇದೆ ಅಂತ ತಿಳ್ಕೊಳ್ರಿ. ಆವಾಗ ಹಾಗೆ ನಂಬರ್ ಆಫ್ ಮಿಲಿಮೋಲ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಮಿಲಿಮೋಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ 100 ಸಿ ಎಮ್ ಕ್ಯೂಬ್ ಆಫ್ ಸೊಲ್ಯೂಷನ್ ಅಂದರೆ 100 ಇಂಟು ನಾನು ಐ ಥಿಂಕ್ 0.5 ಮೋಲಾರ್ ಅಂತ ಹೇಳಿದ್ದೆ ಅನ್ಕೋತೀನಿ. ಸೊ 0.5 ಇಂಟು 100, ಸೊ 0.5 ಇಂಟು 100 ಮಾಡಿದ್ರಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ 50. ಸೊ ದಟ್ ಇಂಡಿಕೇಟ್ಸ್ ದಟ್ 50 ಮಿಲಿಮೋಲ್ಸ್ ಆಫ್ ಸೊಲ್ಯೂಟ್ ಇಟ್ ಇಸ್ ಪ್ರೆಸೆಂಟ್ ಇನ್ ದಟ್ ಸೊಲ್ಯೂಷನ್. ಸೊ ಹಾಗೆ ಇದು ಎಮ್ ಇಂಟು ವಿ ನಮಗೆ ಡೈರೆಕ್ಟ್ಲಿ ನಂಬರ್ ಆಫ್ ಮಿಲಿಮೋಲ್ಸ್ ಕೊಡುತ್ತೆ. ದಿಸ್ ಪಾಯಿಂಟ್ ಯು ಕ್ಯಾನ್ ಫಿಕ್ಸ್ ಇನ್ ಮೈಂಡ್, ಬಟ್ ವಿ ಕ್ಯಾನ್ ಇವನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಯಾಕೆ ಇದು ಹೀಗಾಗುತ್ತೆ, ಎಮ್ ಇಂಟು ವಿ ಮಲ್ಟಿಪ್ಲೈ ಮಾಡಿದರೆ ವೈ ಇಟ್ ಗಿವ್ಸ್ ನಂಬರ್ ಆಫ್ ಮಿಲಿಮೋಲ್ಸ್, ದಟ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಸೇ ನಾನು ಯಾವುದೋ ಒಂದು ಸೊಲ್ಯೂಷನ್ ಎಕ್ಸ್ ಮೋಲಾರ್ ಅಂತ ಅಂತೇನೆ, ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಇಟ್ ಇಸ್ ಎಕ್ಸ್ ಮೋಲಾರ್. ಇಟ್ ಮೀನ್ಸ್ ದಟ್ ಎಕ್ಸ್ ಮೋಲ್ಸ್ ಆರ್ ಪ್ರೆಸೆಂಟ್ ಇನ್ 1000 ಸಿ ಎಮ್ ಕ್ಯೂಬ್ ಆಫ್ ದ ಸೊಲ್ಯೂಷನ್. That is the meaning. Molarity ಅಂದರೆ number of moles present in 1 liter of the solution, or it is number of moles present in 1000 cm cube of the solution. ಈಗ 1 molar ಅಂತೇನೆ ಅಂದರೆ 1 mole is present in 1000 cm cube. If I say 0.5 molar solution, it simply means that 0.5 moles they are present in 1000 cm cube of the solution. So this information we know, right? So therefore ಈಗ if I say x molar solution, ಅದನ್ನು ಹೇಗೆ ಬರಿಬಹುದು ಅಂತ ಹೇಳಿದ್ರೆ, if it is x molar solution, 1000 ml of the solution it contains x moles. ನಾವು ಅದೇ ಕಾನ್ಸಂಟ್ರೇಷನ್ ಇನ್ ವೈ ಎಮ್ ಎಲ್ ಸೊಲ್ಯೂಷನ್ ಇದೆ ನನ್ನ ಹತ್ರ. ಸೊ ಆ ವೈ ಎಮ್ ಎಲ್ದಲ್ಲಿ ಎಷ್ಟು ಮೋಲ್ಸ್ ಬರಬೇಕು ಅನ್ನೋದನ್ನು ಸ್ಟ್ರೇಟ್ ಅವೇ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ 1000 ಮಾಡಿದರೆ ಬರುತ್ತೆ. ಸೊ ದರ್ಫೋರ್ 1000 ಎಮ್ ಎಲ್ದಲ್ಲಿ ಎಕ್ಸ್ ಮೋಲ್ಸ್ ಇದೆ ಅಂತ ಹೇಳಿದ್ರೆ ವೈ ಎಮ್ ಎಲ್ದಲ್ಲಿ ಎಕ್ಸ್ ವೈ ಅಪಾನ್ 1000 ಮೋಲ್ಸ್ ಅಂತ ಬರುತ್ತೆ. ಇದು ಅಪಾನ್ 1000 ಇದ್ದನ್ನು ಮೇಲೆ ತೊಗೊಂಡು ಬಂದರೆ ಇಟ್ ವಿಲ್ ಬಿ 10⁻³ ಸೊ ವಾಟ್ ಐ ಕ್ಯಾನ್ ಸೇ ಇಸ್ ದಟ್ ಎಕ್ಸ್ ವೈ ಮಿಲಿಮೋಲ್ಸ್ ಆಯಿತು ಅಂತ ಹೇಳ್ಬೋದು. ಸೊ ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ನೀವು ಮೊಲಾರಿಟಿ ಅಂತ ತೊಗೊಂಡಿದ್ದೀರಿ, ವೈ ಅಂತ ಹೇಳಿದ್ರೆ ಎಷ್ಟು ವಾಲ್ಯೂಮ್ ಅಂತ ತೊಗೊಂಡಿದ್ದೀರಿ. ಸೊ ಎಸೆನ್ಷಿಯಲಿ ಇದು ಎಕ್ಸ್ ವೈ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಮೊಲಾರಿಟಿ ಇಂಟು ವಾಲ್ಯೂಮ್. ದಟ್ಸ್ ಹೌ ಮೊಲಾರಿಟಿ ಇಂಟು ವಾಲ್ಯೂಮ್ ಆಲ್ವೇಸ್ ಇಟ್ ವಿಲ್ ಗಿವ್ ಯು ನಂಬರ್ ಆಫ್ ಮಿಲಿಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ದಟ್ ಮಚ್ ಅಮೌಂಟ್ ಆಫ್ ಸೊಲ್ಯೂಷನ್. ಸೊ ದಿಸ್ ಥಿಂಗ್ ಯು ಶುಡ್ ನೋ ಫಸ್ಟ್, ರೈಟ್. ನಾವು ನಿಮಗೆ ನೆಕ್ಸ್ಟ್ ಯೂಸ್ ಆಗುವಂಥದ್ದು ಒಂದು ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಲೆಟ್ಸ್ ಸೇ ನಿಮ್ಮ ಹತ್ರ ಏನಿದೆ ಅಂತ ಹೇಳಿದ್ರೆ ಈಗ 3 ಡಿಫ್ರೆಂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ಸ್ ಇದೆ ಅಂತ ಅಂದ್ಕೊಳ್ರಿ, ರೈಟ್. ಸೊ ಮೂರದ್ದು ಮೊಲಾರಿಟಿ ಚೇಂಜ್ ಇದೆ. ಇದರದ್ದು ಮೊಲಾರಿಟಿ 0.1 ಇರ್ಬೋದು, ಇದರದ್ದು 0.2 ಇರ್ಬೋದು, ಇದರದ್ದು 0.3 ಇರ್ಬೋದು, ಅಥವಾ 3 ಇರಬೇಕಂತಿಲ್ಲ, ಮೋರ್ ದ್ಯಾನ್ ದ್ಯಾಟ್ 2 ಆರ್ ಮೋರ್ ದ್ಯಾನ್ ದ್ಯಾಟ್ ಎಷ್ಟಾದರೂ ಇರಲಿ. ಸೊ ಡಿಫ್ರೆಂಟ್ ಸೊಲ್ಯೂಷನ್ಸ್ ಯು ಹ್ಯಾವ್. ದೆನ್ ಇಫ್ ಯು ಮಿಕ್ಸ್ ಆಲ್ ದೀಸ್ ಸೊಲ್ಯೂಷನ್ಸ್ ಇನ್ ಡಿಫ್ರೆಂಟ್ ಪ್ರಪೋರ್ಷನ್ಸ್, ಈ M1 ಮೊಲಾರಿಟಿ ಸೊ ಐ ಸೆಡ್ ಸೇ 0.1 ಅಂತ ಹೇಳಿದೆ, ಆ ಥರದ್ದು ಎಷ್ಟು ವಾಲ್ಯೂಮ್ ತೊಗೊಳ್ತೀರಿ, ಸೇ 100 ಸಿ ಎಮ್ ಕ್ಯೂಬ್ ತೊಗೊಳ್ತೀರಿ. ಇದು ಒಂದು 200 ಸಿ ಎಮ್ ಕ್ಯೂಬ್, 0.2 ಇರುವಂಥದ್ದು, 0.3 ಇರುವಂಥದ್ದು 300 ತೊಗೊಳ್ತೀರಿ. ಎಲ್ಲ ಸೊಲ್ಯೂಷನ್ಸ್ ಮಿಕ್ಸ್ ಮಾಡ್ತೀರಿ. ನಾವು ಹೀಗೆ ಎಲ್ಲ ಸೊಲ್ಯೂಷನ್ಸ್ ಮಿಕ್ಸ್ ಮಾಡಿದಾಗ ಅಫ್ಕೋರ್ಸ್ ಸೇಮ್ ಸೊಲ್ಯೂಟ್ ಮತ್ತು ಸೇಮ್ ಸಾಲ್ವೆಂಟ್ದಲ್ಲಿ ಇರಬೇಕು. ಆವಾಗ ಆ ರಿಸಲ್ಟೆಂಟ್ ಸೊಲ್ಯೂಷನ್ ಏನು ಬರುತ್ತೆ ಮಿಕ್ಸರ್, ಅದರದ್ದು ನಿಮಗೆ
molarity ಹಾಕಬೇಕು, that can be worked out using this formula. So molarity of the mixture into volume of the mixed solution, that will be is equal to individually ಏನು ಮಾಡಬೇಕು ಅಂದರೆ m1 into v1 ಅಂದರೆ ಫಸ್ಟ್ ಸೊಲ್ಯೂಷನ್ ಏನು ತೊಗೊಂಡಿರ್ತೀರಿ ಅದರದ್ದು ಮೊಲಾರಿಟಿ ಇಂಟು ವಾಲ್ಯೂಮ್, ಸೆಕೆಂಡ್ ಸೊಲ್ಯೂಷನ್ ಮೊಲಾರಿಟಿ ಇಂಟು ವಾಲ್ಯೂಮ್, ಥರ್ಡ್ ಸೊಲ್ಯೂಷನ್ ಮೊಲಾರಿಟಿ ಇಂಟು ವಾಲ್ಯೂಮ್. ಇಫ್ ವಿ ಡೂ ದಿಸ್ ವಾಟ್ ವಿ ಗೆಟ್ ಇಸ್, ಇದನ್ನು ಮೂರನ್ನು ಕೂಡಿಸಿದ್ರೆ ವಾಟ್ ವಿ ಗೆಟ್ ಇಸ್ m into v ಆಫ್ ದ ಮಿಕ್ಸ್ಚರ್. ಇದು ಯಾಕೆ ಹೀಗೆ ವರ್ಕೌಟ್ ಆಗುತ್ತೆ ಅದು ಅಷ್ಟೇನು ಡಿಫಿಕಲ್ಟಿ ಇಲ್ಲ, ಈಸಿಲಿ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್. ಸೊ ಇದು ಏನು ಕೊಡುತ್ತೆ ಅಂತ ಹೇಳಿದ್ರೆ ಫೈನಲ್ ನಂಬರ್ ಆಫ್ ಮಿಲಿಮೋಲ್ಸ್ ಕೊಡುತ್ತೆ. ಆಸ್ ವಿ ನೋ ದಿಸ್ m into v ಆಲ್ವೇಸ್ ಇಟ್ ಗಿವ್ಸ್ ಮಿಲಿಮೋಲ್ಸ್. ಸೊ ದೇರ್ ಫಾರ್ m into v ಫೈನಲ್ ಏನು ಮಾಡಿರ್ತೀರಿ ಅದರದ್ದು ಎಷ್ಟು ಮಿಲಿಮೋಲ್ಸ್ ಇದೆ ಅನ್ನೋದನ್ನು ಕೊಡುತ್ತೆ. ಸೊ ಇದರದ್ದು m into v ಮಾಡಿದರೆ ಇದು ಒಂದನೇ ಸೊಲ್ಯೂಷನ್ನಿಂದ ಎಷ್ಟು ಮಿಲಿಮೋಲ್ಸ್ ಬಂದಿದೆ, ಎರಡನೇ ಸೊಲ್ಯೂಷನ್ನಿಂದ ಎಷ್ಟು ಮಿಲಿಮೋಲ್ಸ್ ಬಂದಿದೆ, ಮೂರನೇ ಸೊಲ್ಯೂಷನ್ನಿಂದ ಎಷ್ಟು ಮಿಲಿಮೋಲ್ಸ್ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ ಬರುತ್ತೆ. ರೈಟ್. ಸೊ ಈಗ ಟೋಟಲ್ ಇದರಲ್ಲಿ ಎಷ್ಟು ಮಿಲಿಮೋಲ್ಸ್ ಬಂದಿದೆ ಅಥವಾ ಎಷ್ಟು ಮೋಲ್ಸ್ ಬಂದಿದೆ ಅನ್ನೋದು ಆಬ್ವಿಯಸ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಕ್ಯಾನ್ ಸೇ ದಟ್ ಇದು ಎಲ್ಲದರದ್ದು ಸಮ್ ಇರಬೇಕು. ದಟ್ಸ್ ಹೌ ದಿಸ್ ರಿಲೇಷನ್ಶಿಪ್ ಇಟ್ ಹೋಲ್ಡ್ಸ್ ಗುಡ್. ರೈಟ್. ಸೊ ಇದು ನಿಮ್ಗೆ ಎಲ್ಲಾದರೂ ಪ್ರಾಬ್ಲಮ್ ಅಲ್ಲಿ ಬೇಕಾಯಿತು ಅಂತ ಹೇಳಿದ್ರೆ, ಸೊ ಈಗ ಡಿಫ್ರೆಂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ಸ್ ದೇ ಹ್ಯಾವ್ ಬಿನ್ ಮಿಕ್ಸ್ಡ್, ಆವಾಗ ನಿಮಗೆ ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಬೇಕು, ಆ ಥರದ ಪ್ರಾಬ್ಲಮ್ಸ್ ಬಂದಾಗ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ. ರೈಟ್. ಓಕೆ. ಬಟ್ ರಿಮೆಂಬರ್ ಇದು ಯಾವಾಗ ಅಂತ ಹೇಳಿದ್ರೆ ಸೊಲ್ಯೂಷನ್ಸ್ ಕಂಟೈನಿಂಗ್ ಸೇಮ್ ಸೊಲ್ಯೂಟ್ ಆ್ಯಂಡ್ ಸೇಮ್ ಸಾಲ್ವೆಂಟ್ ಆ್ಯಂಡ್ ಅದು ಮತ್ತೆ ಬೇರೆ ಬೇರೆ ಇದ್ರೂ ಅದು ರಿಯಾಕ್ಟಿಂಗ್ ಇರಬಾರ್ದು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ರೈಟ್. ಸೊ ಒಂದಕ್ಕೊಂದು ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ದೆನ್ ದಿಸ್ ಫಾರ್ಮುಲಾ ಇಟ್ ವಿಲ್ ನಾಟ್ ಬಿ ಅಪ್ಲಿಕೇಬಲ್. ಇದು ಮೇನ್ಲಿ ಅಪ್ಲಿಕೇಬಲ್ ಯಾವಾಗ ಅಂತ ಹೇಳಿದ್ರೆ ಸೇಮ್ ಸೊಲ್ಯೂಟ್ ಆ್ಯಂಡ್ ಸೇಮ್ ಸಾಲ್ವೆಂಟ್ ಇದ್ದಾಗ ಮೋರ್ ಅಪ್ರಾಪ್ರಿಯೇಟ್ಲಿ ದಿಸ್ ಫಾರ್ಮುಲಾ ಇಟ್ ಇಸ್ ಅಪ್ಲಿಕೇಬಲ್. ರೈಟ್. ದೆನ್ ಒನ್ ಮೋರ್ ಥಿಂಗ್ ದಟ್ ವಿ ಶುಡ್ ನೋ, ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಿಸ್ ಹಿಂದೆ ಕೇಳಿಯೂ ಇದ್ದಾರೆ, ದೇರ್ ಆರ್ ಆಲ್ ಚಾನ್ಸಸ್. ಏನು ಅಂತ ಹೇಳಿದ್ರೆ ವಿ ಹ್ಯಾವ್ ಸಮ್ ಸೊಲ್ಯೂಷನ್ ಬಟ್ ಇಟ್ ಇಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ನಾವು ಲ್ಯಾಬೋರೇಟರಿಯಲ್ಲಿ ಕಾನ್ಸಂಟ್ರೇಟೆಡ್ ಎಸ್ಟೋಸೋಫರ್ ರೆಡಿಲಿ ಅವೈಲೇಬಲ್ ಇರುತ್ತೆ, ಅದರಿಂದ ನಮಗೆ ಎಷ್ಟು ಡೈಲ್ಯೂಷನ್ ಬೇಕೋ ಅಷ್ಟು ಡೈಲ್ಯೂಟ್ ಎಸ್ಟೋಸೋಫರ್ ಪ್ರಿಪೇರ್ ಮಾಡ್ಕೊಳ್ತೀವಿ. ಸೊ ಆವಾಗ ಹಾಗೆ ಡೈಲ್ಯೂಷನಲ್ಲಿ ಇದ್ದಾಗ ನಮಗೆ ಯೂಸ್ ಆಗುವಂಥ ಫಾರ್ಮುಲಾ ಇಟ್ ಇಸ್ ದಿಸ್. ಏನು ಅಂತ ಹೇಳಿದ್ರೆ say this is concentrated solution and before dilution molarity of concentrated solution into volume of concentrated solution. This if you multiply it should be is equal to molarity of the solution multiplied by volume of the solution after dilution. Right. So m into v of concentrated solution that should be is equal to m into v of dilute solution. So this relationship it should hold good. Again we can quickly look at ಯಾಕೆ ಈ ರಿಲೇಷನ್ಶಿಪ್ ಒಬೆ ಆಗಬೇಕು ಅನ್ನೋದನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಕಾನ್ಸಂಟ್ರೇಟ್ ತೊಗೊಂಡು ಡೈಲ್ಯೂಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಜಸ್ಟ್ ಯು ಆ್ಯಡ್ ವಾಟರ್, ಹೊಸದಾಗೇನು ನೀವು ಅದಕ್ಕೆ ಸೊಲ್ಯೂಟ್ ಆ್ಯಡ್ ಮಾಡೋದಿಲ್ಲ. ಸೊ ಹಾಗಾಗಿ ಇವನ್ ಆಫ್ಟರ್ ಡೈಲ್ಯೂಷನ್ ಎಷ್ಟು ನಿಮಗೆ ಮೋಲ್ಸ್ ಆಫ್ ಸೊಲ್ಯೂಟ್ ಇರುತ್ತೆ ಅಥವಾ ಮಿಲಿಮೋಲ್ಸ್ ಆಫ್ ಸೊಲ್ಯೂಟ್ ಏನು ಬಂದಿರುತ್ತೆ, ಸೊ ದಟ್ ಶುಡ್ ಹ್ಯಾವ್ ಕಮ್ ಫ್ರಮ್ ದಿಸ್ ಇಟ್ ಸೆಲ್ಫ್. ಹಾಗಾಗಿ ನಂಬರ್ ಆಫ್ ಮಿಲಿಮೋಲ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇದರಲ್ಲಿ ಎಷ್ಟು ಮಿಲಿಮೋಲ್ಸ್ ಇದೆ ಸೊ ಅಷ್ಟೇ ಮಿಲಿಮೋಲ್ಸ್ ಇದರಲ್ಲೂ ಇರಬೇಕಾಗತ್ತೆ. ಯಾಕಂದರೆ ನೀವು ಹೊಸದಾಗಿ ಅದಕ್ಕೆ ಡೈಲ್ಯೂಟ್ ಮಾಡಲಿಕ್ಕೆ ಆ್ಯಡ್ ಮಾಡಿರುವಂಥದ್ದು ವಾಟರ್, ಯು ಹ್ಯಾವ್ ನಾಟ್ ಆ್ಯಡೆಡ್ ಸೊಲ್ಯೂಟ್. ಸೊ ದಟ್ ಫಾರ್ ಎರಡರದ್ದು ನಿಮಗೆ ಮಿಲಿಮೋಲ್ಸ್ ಅಥವಾ ಎರಡರದ್ದು ಮೋಲ್ಸ್ ಈಕ್ವಲ್ ಇರಬೇಕಾಗತ್ತೆ. ಸೊ ದಟ್ಸ್ ಹೌ ದಿಸ್ ಫಾರ್ಮುಲಾ ಇಟ್ ಕ್ಯಾನ್ ಬಿ ಅಪ್ಲಿಕೇಬಲ್. ರೈಟ್. ನೆಕ್ಸ್ಟ್ ಅಗೇನ್ ಇದು ವೆನ್ ಎ ಸೊಲ್ಯೂಷನ್ ಇಸ್ ಫರ್ದರ್ ಡೈಲ್ಯೂಟೆಡ್ ವಿತ್ ಸಾಲ್ವೆಂಟ್, ಸೂಟೇಬಲ್ ಸಾಲ್ವೆಂಟ್ ಅಂದರೆ ಯೂಶ್ವಲಿ ಇಟ್ ವಿಲ್ ಬಿ ವಾಟರ್. ರೈಟ್. ನಾವು ಲೆಟ್ಸ್ ಕಮ್ ಟು ಲಾಸ್ಟ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಒನ್, ಟೈಟ್ರೇಷನ್ಸ್ದಲ್ಲಿ ಯೂಸ್ ಆಗುವಂಥದ್ದು. ಸೊ ನಾನು ಇನ್ ಜನರಲ್ ಬರೆದಿರ್ತೇನೆ ಸೊ ದಟ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಆಲ್. ಲೆಟ್ಸ್ ಸೇ ಟೂ ಸೊಲ್ಯೂಷನ್ಸ್ ಯು ಹ್ಯಾವ್ ಟೇಕನ್. ಇದು ಏನು ಟೂ ಸೊಲ್ಯೂಷನ್ಸ್ ನಡುವೆನೇ ಆಗಬೇಕಂತಿಲ್ಲ, ಡೆಫಿನೆಟ್ಲಿ ರಿಯಾಕ್ಷನ್ ಇಟ್ ಕ್ಯಾನ್ ಬಿ ಬಿಟ್ವೀನ್ ಮೋರ್ ಸೊಲ್ಯೂಷನ್ಸ್ ಆಲ್ಸೋ, ಬಟ್ ಟೂ ಸೊಲ್ಯೂಷನ್ಸ್ ತಿಳ್ಕೊಂಡ್ರೆ ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಲೆಟ್ಸ್ ಸೇ ಎ ಮೋಲ್ಸ್ ಆಫ್ ಎ ಇಟ್ ರಿಯಾಕ್ಟ್ಸ್ ವಿತ್ ಬಿ ಮೋಲ್ಸ್ ಆಫ್ ಬಿ ಟು ಗಿವ್ ಪ್ರಾಡಕ್ಟ್ಸ್. ರೈಟ್. ಸೊ ಇಲ್ಲಿ ಇದು ಎ ಅನ್ನು ನಾನು ಎಕ್ವೇಸ್ ಸೊಲ್ಯೂಷನ್ ಫಾರ್ಮ್ಯಾಟಲ್ಲಿ ತೊಗೊಂಡಿದ್ದೀನಿ, ಬಿ ಅನ್ನು ಕೂಡ ಎಕ್ವೇಸ್ ಸೊಲ್ಯೂಷನ್ ಫಾರ್ಮ್ಯಾಟಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಲೆಟ್ಸ್ ಸೇ ದ ಮೊಲಾರಿಟಿ ಆಫ್ ದಿಸ್ ಎ ಇಟ್ ಈಸ್ m1 ಆ್ಯಂಡ್ ಅದರದ್ದು ವಾಲ್ಯೂಮ್ ತೊಗೊಂಡಿರೋದು ನಾನು v1 ತೊಗೊಂಡಿದ್ದೀನಿ. ಆ್ಯಂಡ್ ಮೊಲಾರಿಟಿ ಆಫ್ ಬಿ ಇಸ್ m2 ಆ್ಯಂಡ್ ಅದರದ್ದು ವಾಲ್ಯೂಮ್ ತೊಗೊಂಡಿರೋದು v2 ತೊಗೊಂಡಿದ್ದೀನಿ. ಬಿಕಾಸ್ ಯೂಶ್ವಲಿ ಇನ್ ಫಾರ್ಮುಲಾ m1 v1 m2 v2 ಹೀಗೆ ಯೂಸ್ ಮಾಡ್ತೇವೆ. ಸೊ ದರ್ ಫೋರ್ ಅದನ್ನು ನಾನು ಹಾಗೆ 1 2 ಅಂತಲೇ ಯೂಸ್ ಮಾಡಿದ್ದೀನಿ. ಅದರ್ವೈಸ್ ma va mb vb ಆ ಥರನೂ ಯೂಸ್ ಮಾಡ್ಬೋದು, ನಥಿಂಗ್ ರಾಂಗ್. ರೈಟ್. ಸೊ ಹೀಗಿದೆ ಅಂತ ಇಟ್ಕೊಳ್ರಿ. ನಾವು ಟೈಟ್ರೇಷನ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಕಂಪ್ಲೀಟ್ ರಿಯಾಕ್ಷನ್ ಆಗಿರುತ್ತೆ. ವಿ ನೋ ದಿಸ್. ಟೈಟ್ರೇಷನ್ ಮಾಡಿದಾಗ ಹೇಗಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಎಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಬೇಕು, ಇಫ್ ಐ ಆಮ್ ಟಾಕಿಂಗ್ ಅಬೌಟ್ HCl ಆ್ಯಂಡ್ NaOH ಟೈಟ್ರೇಷನ್, ಎಷ್ಟು NaOH ಬೇಕು ಅಷ್ಟು ಕಂಪ್ಲೀಟ್ ರಿಯಾಕ್ಷನಿಗೆ ಅಷ್ಟು NaOH ಹಾಕಿದ ಮೇಲೆ ಕಲರ್ ಚೇಂಜ್ ಆಗಿ ನಮ್ಗೆ ಕಂಪ್ಲೀಟ್ ರಿಯಾಕ್ಷನ್ ಆಗಿದ್ದು ಗೊತ್ತಾಗುತ್ತೆ. So now if this is the concentration and volume of A and this is the concentration of volume and volume of B, then ಆವಾಗ ಕಂಪ್ಲೀಟ್ ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಯಾವ ರಿಲೇಷನ್ಶಿಪ್ ವ್ಯಾಲಿಡ್ ಆಗುತ್ತೆ ನೋಡ್ರಿ. ಸೊ ದಿಸ್ ಶುಡ್ ಬಿ ದ ರಿಲೇಷನ್ಶಿಪ್ ದಟ್ ಈಸ್ ವ್ಯಾಲಿಡ್. ಏನು ಅಂದರೆ m1 v1 divided by A. So what is A here? A is stoichiometric coefficient of A. And m2 v2 divided by B, where B is stoichiometric coefficient with associated with this capital B.
ಸೊ ಈ ಫಾರ್ಮುಲಾ ಬೇರೆಯವರು ಬೇರೆ ಥರ ಬರಬಹುದು, ಅಥವಾ ಯು ಮೈಟ್ ಹ್ಯಾವ್ ಇವನ್ ಯೂಸ್ಡ್ ನಾರ್ಮ್ಯಾಲಿಟಿ ಅನ್ನೋ ಫಾರ್ಮುಲಾನು ನಿಮಗೆ ಕೊಟ್ಟಿರಬಹುದು ಇದಕ್ಕೆ. ಬಟ್ ನಾರ್ಮ್ಯಾಲಿಟಿ ಇಟ್ ಇಸ್ ಔಟ್ಡೇಟೆಡ್ ಕಾನ್ಸೆಪ್ಟ್ ಆ್ಯಂಡ್ IUPAC ಇಟ್ ರೆಕಮೆಂಡ್ಸ್ ದಟ್ ನಾರ್ಮ್ಯಾಲಿಟಿ ಕಾನ್ಸೆಪ್ಟ್ ಇಟ್ ಇಸ್ ನಾಟ್ ಟು ಬಿ ಯೂಸ್ಡ್. ಎವ್ರಿಥಿಂಗ್ ಇಟ್ ಶುಡ್ ಬಿ ವರ್ಕ್ಡ್ ಔಟ್ ಇನ್ ದ ಫಾರ್ಮ್ ಆಫ್ ಮೊಲಾರಿಟಿ ಇಟ್ ಸೆಲ್ಫ್. ಆ್ಯಂಡ್ ಎವ್ರಿಥಿಂಗ್ ಇಫ್ ಯು ಆರ್ ವರ್ಕಿಂಗ್ ಔಟ್ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ, ಅಫ್ಕೋರ್ಸ್ ನಾರ್ಮ್ಯಾಲಿಟಿ ನಮ್ಮ ಸಿಲೆಬಸ್ಸಿಗೂ ಇಲ್ಲ, ಅದಕ್ಕೆ ನಾನು ಇಲ್ಲಿ ನಾರ್ಮ್ಯಾಲಿಟಿ ಬಗ್ಗೆ ಏನು ತೊಗೊಂಡೂ ಇಲ್ಲ, ರೈಟ್. ಸೊ ಎವ್ರಿಥಿಂಗ್ ಲೆಟ್ಸ್ ಡಿಸ್ಕಸ್ ಇಟ್ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಇಟ್ ಸೆಲ್ಫ್. ಸೊ ಏನು ರಿಲೇಷನ್ಶಿಪ್ ಬರಬೇಕು ನೋಡ್ರಿ, M1V1 ಡಿವೈಡೆಡ್ ಬೈ A ದಟ್ ಶುಡ್ ಬಿ ಈಸ್ ಈಕ್ವಲ್ ಟು M2V2 ಡಿವೈಡೆಡ್ ಬೈ B ಫಾರ್ ಕಂಪ್ಲೀಟ್ ರಿಯಾಕ್ಷನ್. ಕಂಪ್ಲೀಟ್ ಒಂದು ನ್ಯೂಟ್ರಲೈಸ್ ಮಾಡಬೇಕು ಇಫ್ ಇಟ್ ಇಸ್ ಆಸಿಡ್ ಬೇಸ್ ರಿಯಾಕ್ಷನ್. ಯೂಶ್ವಲಿ ಇದು ಟೈಟ್ರೇಷನ್ ಬರುವಂಥದ್ದು, ಪ್ರಾಬ್ಲಮ್ಸ್ ಬರುವಂಥದ್ದು, ಒಂದು ಆಸಿಡ್ ಅಂತ ತೊಗೊಂಡಿರ್ತಾರೆ, A ಅಂದರೆ ಆಸಿಡ್ ಅಂತ ತಿಳ್ಕೊಳ್ಬಹುದು, B ಅಂದರೆ ಬೇಸ್ ಅಂತ ತಿಳ್ಕೊಳ್ಬಹುದು. ಅವಾಗ ಕಂಪ್ಲೀಟ್ ನ್ಯೂಟ್ರಲೈಸೇಷನ್ ಆಗಬೇಕು ಅಂದರೆ ದಿಸ್ ರಿಲೇಷನ್ಶಿಪ್ ಇಟ್ ಶುಡ್ ಬಿ ವ್ಯಾಲಿಡ್. ಅಫ್ಕೋರ್ಸ್ ನಿಮ್ಮದು ಸಿಂಪಲ್ ಕೆಲವು ಟೈಟ್ರೇಷನಲ್ಲಿ ಇದು A ಮತ್ತು B 1 ಇದ್ಬಿಡುತ್ತೆ, ಹಾಗಾಗಿ M1V1 is equal to M2V2 ಅಂತ ಆಗುತ್ತೆ. ಬಟ್ ಇನ್ ಆಲ್ ಕೇಸಸ್ ಯು ಕೆನಾಟ್ ಅಸ್ಯೂಮ್ ದಟ್ A ಆ್ಯಂಡ್ B ದಟ್ ವಿಲ್ ಬಿ 1. ಸೊ ಅದು ಸಿಚುವೇಶನ್ ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ದ ಕರೆಕ್ಟ್ ಫಾರ್ಮುಲಾ ದಟ್ ಯು ಶುಡ್ ರಿಮೆಂಬರ್ ಇಟ್ ಇಸ್ ದಿಸ್ M1 into V1 divided by its stoichiometric coefficient in balanced chemical equation, M2V2 divided by its stoichiometric coefficient from balanced chemical equation, right. So ಇದು ಯಾವಾಗ ನೋಡ್ರಿ when A and B are reacting with each other, ಹೀಗೆ ಒಂದಕ್ಕೊಂದು ರಿಯಾಕ್ಟ್ ಆಗ್ತಾ ಇದ್ದಾಗ then we can make use of this formula, right. So all this formulae we should know when we are performing problems related to this volumetric analysis. All this formulae, all this ನಾನು 4 ಏನು ಕೊಟ್ಟಿದ್ದೇನೆ ನಿಮಗೆ, ಆಲ್ ದಿಸ್ ಫಾರ್ಮುಲಾ ಇಟ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್, ದೆನ್ ಓನ್ಲಿ ವಿ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಿಸ್. ಓಕೆ, ಸೊ ಮೇ ಬಿ ಐಲ್ ಟೇಕ್ previous appeared questions. I have it here. Previous appeared questions connected with in connection with volumetric analysis in the next video. So thank you for watching this video. Thank you again.